ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು GPSTR 2022ರ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದ 3 ಅಂಕದ ಮುಖ್ಯ ಪ್ರಶ್ನೋತ್ತರಗಳನ್ನು ಸುಲಭವಾದ ವಿವರಣೆಯ ಮುಖಾಂತರ ವಿಡಿಯೋವನ್ನು ಮಾಡಿದ್ದೇನೆ. ಈ ಒಂದು ವಿಡಿಯೋ ಪರೀಕ್ಷೆಯಲ್ಲಿ ಅಂಕ ಗಳಿಸಲು ಸಹಾಯವಾಗುವ ರೀತಿಯಲ್ಲಿ ಪ್ರತಿಯೊಂದು ಉತ್ತರವನ್ನು ಸ್ಪಷ್ಟವಾಗಿ ವಿವರಿಸಿದ್ದೇನೆ. ಈ ಒಂದು ವಿಡಿಯೋ ಮುಂಬರುವಂತಹ GPSTR ಪರೀಕ್ಷೆಗೆ ಬಹಳಷ್ಟು ಉಪಯುಕ್ತವಾಗುತ್ತದೆ. ಕೊನೆಯವರೆಗೂ ಈ ಒಂದು ವಿಡಿಯೋವನ್ನು ನೋಡಿ. 3 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಗೆ ಬರೆಯಬೇಕು ಅಂತ ನಿಮಗೆ ಈ ವಿಡಿಯೋ ನೋಡೋದ್ರಿಂದ ಅರ್ಥವಾಗುತ್ತದೆ. ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ 30 ಪದಗಳಲ್ಲಿ ಉತ್ತರಿಸಿ. ಅಂದರೆ 20 ಪ್ರಶ್ನೆಗಳಿರ್ತವೆ. ಒಂದು ಪ್ರಶ್ನೆಗಳಿಗೆ 3 ಅಂಕಗಳು, ಒಟ್ಟು 60 ಅಂಕಗಳು. ಪಿರಮಿಡ್ಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ. ಪಿರಮಿಡ್ಗಳು ಮುಖ್ಯವಾಗಿ ಈಜಿಪ್ಟ್ನಲ್ಲಿ ನಿರ್ಮಿಸಲಾದ ಪ್ರಾಚೀನ ಸ್ಮಾರಕಗಳು. ಅವುಗಳನ್ನು ಫರೋಗಳ ಸಮಾಧಿಗಳಾಗಿ ಬಳಸಲಾಗುತ್ತಿತ್ತು. ಗೀಜಾದ ಪಿರಮಿಡ್ಗಳು ಪ್ರಸಿದ್ಧವಾಗಿವೆ. ಭಾರೀ ಕಲ್ಲುಗಳನ್ನು ನಿಖರವಾಗಿ ಜೋಡಿಸಿ ನಿರ್ಮಿಸಿರುವುದು ಆ ಕಾಲದ ವಿಜ್ಞಾನ, ಗಣಿತ ಹಾಗೂ ಇಂಜಿನಿಯರಿಂಗ್ ಜ್ಞಾನವನ್ನು ಪ್ರತಿಬಿಂಬಿಸುತ್ತದೆ. ಪಿರಮಿಡ್ಗಳು ಧಾರ್ಮಿಕ ನಂಬಿಕೆಗಳು ಮತ್ತು ಮರಣದ ನಂತರ ಜೀವನದ ಕಲ್ಪನೆಗೂ ಸಾಕ್ಷಿಯಾಗಿವೆ. ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರವನ್ನು ವಿವರಿಸಿ. ಸಂಗೊಳ್ಳಿ ರಾಯಣ್ಣರು ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ಗ್ರಾಮದಲ್ಲಿ ಜನಿಸಿದರು. ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಧೈರ್ಯವಾಗಿ ಹೋರಾಡಿದ ವೀರ ಯೋಧರಾಗಿದ್ದರು. ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಆಪ್ತ ಸೇನಾನಿಯಾಗಿ ಬ್ರಿಟಿಷರ ಆಡಳಿತಕ್ಕೆ ತೀವ್ರ ಪ್ರತಿರೋಧ ನೀಡಿದರು. ಜನರಲ್ಲಿ ಸ್ವಾತಂತ್ರ್ಯದ ಜಾಗೃತಿ ಮೂಡಿಸಿದರು. ಬ್ರಿಟಿಷರು ನಂದಗಡ ಬಳಿ 1831ರಲ್ಲಿ ಗಲ್ಲಿಗೇರಿಸಿದರು. ವೀರಮರಣವನ್ನು ಹೊಂದಿದರು. 1831ರಲ್ಲಿ ಇವರನ್ನು ಬ್ರಿಟಿಷರು ನಂದಗಡ ಎಂಬಂತಹ ಪ್ರದೇಶದಲ್ಲಿ ಇವರನ್ನು ಗಲ್ಲಿಗೇರಿಸಿದರು. ಗುಪ್ತರ ಇತಿಹಾಸವನ್ನು ತಿಳಿದುಕೊಳ್ಳಲು ಇರುವ ಆಕಾರಗಳನ್ನು ಪಟ್ಟಿ ಮಾಡಿ. ಶಿಲಾಲೇಖನಗಳು, ರಾಜರು, ಅವರ ಸಾಧನೆಗಳು ಮತ್ತು ಆಡಳಿತದ ಮಾಹಿತಿ ಸಿಗುತ್ತವೆ. ನಾಣ್ಯಗಳು ಆರ್ಥಿಕ ಸ್ಥಿತಿ ಮತ್ತು ರಾಜರ ವಿವರಗಳು ತಿಳಿಸುತ್ತದೆ. ಸಾಹಿತ್ಯ ಕೃತಿಗಳು ಆ ಕಾಲದ ಸಮಾಜ ಸಂಸ್ಕೃತಿಯನ್ನು ಕುರಿತು ನಾವು ತಿಳಿಯಬಹುದು. ಅಂದರೆ ಶಿಲಾಲೇಖನಗಳು, ನಾಣ್ಯಗಳು, ಸಾಹಿತ್ಯ ಕೃತಿಗಳಿಂದ ನಾವು ಗುಪ್ತರ ಇತಿಹಾಸವನ್ನು ನಾವು ತಿಳಿಯಬಹುದು. ಶಂಕರಾಚಾರ್ಯರ ಸಿದ್ಧಾಂತದ ಸಾರವನ್ನು ವಿವರಿಸಿ. ಶಂಕರಾಚಾರ್ಯರು ಅದ್ವೈತ ವೇದಾಂತವನ್ನು ಪ್ರತಿಪಾದಿಸಿದರು. ಬ್ರಹ್ಮ ಮತ್ತು ಆತ್ಮ ಒಂದೇ ಎಂದು ಹೇಳಿದರು. ಈ ಜಗತ್ತು ಮಾಯೆಯಿಂದ ಕಾಣುವುದು, ನಿಜವಾದ ಸತ್ಯ ಬ್ರಹ್ಮನೇ ಎಂದು ತಿಳಿಸಿದರು. ಜ್ಞಾನದಿಂದಲೇ ಮೋಕ್ಷ ಸಾಧ್ಯ. ಭಕ್ತಿಯಿಂದ ಮತ್ತು ಸಾಧನೆಯಿಂದ ಆತ್ಮಜ್ಞಾನ ಪಡೆಯಬೇಕು ಎಂದರು. ನಾಲ್ವಡಿ ಕೃಷ್ಣರಾಜ ಒಡೆಯರವರನ್ನು ಆಧುನಿಕ ಮೈಸೂರು ರಾಜ್ಯದ ನಿರ್ಮಾಪಕರೆಂದು ಕರೆಯುತ್ತಾರೆ. ಕೃಷ್ಣರಾಜ ಸಾಗರ ಅಣೆಕಟ್ಟು, ವಿದ್ಯುತ್ ಉತ್ಪಾದನೆ ಕೈಗಾರಿಕೆಗಳ ಸ್ಥಾಪನೆಯಿಂದ ರಾಜ್ಯದ ಆರ್ಥಿಕ ಅಭಿವೃದ್ಧಿಗೆ ಬಲ ನೀಡಿದರು. ಅವರ ಆಡಳಿತದಲ್ಲಿ ಶಿಕ್ಷಣ, ಕೈಗಾರಿಕೆ, ವಿಜ್ಞಾನ ಹಾಗೂ ಸಾರ್ವಜನಿಕ ಆಡಳಿತದಲ್ಲಿ ಮಹತ್ತರ ಸುಧಾರಣೆಗಳು ನಡೆದವು. ಉತ್ತಮ ಆಡಳಿತ, ಸಾಮಾಜಿಕ ಕಲ್ಯಾಣ ಯೋಜನೆಗಳು ಮತ್ತು ಪ್ರಜಾಹಿತ ಕಾರ್ಯಗಳಿಂದ ಮೈಸೂರು ರಾಜ್ಯವನ್ನು ಆಧುನಿಕ ರಾಜ್ಯವನ್ನಾಗಿ ರೂಪಿಸಿದರು. ಹಾಗಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ಆಧುನಿಕ ಮೈಸೂರು ರಾಜ್ಯದ ನಿರ್ಮಾಪಕರೆಂದು ಕರೆಯುತ್ತಾರೆ. ಭಾರತದ ಸಂವಿಧಾನದಲ್ಲಿ ಅಳವಡಿಸಿರುವಂತಹ ಮೂಲಭೂತ ಕರ್ತವ್ಯಗಳು ಯಾವುವು? ಭಾರತದ ಸಂವಿಧಾನದ 51A ರಲ್ಲಿ 10 ಪ್ರಮುಖ ಕರ್ತವ್ಯಗಳನ್ನು ನೀಡಲಾಗಿದೆ. ಭಾರತವನ್ನು ಪ್ರೀತಿ ಮಾಡುವುದು ಮತ್ತು ಅದರ ಸಾರ್ವಭೌಮ ಏಕತೆ, ಗೌರವವನ್ನು ಕಾಪಾಡುವುದು. ಅಂದರೆ ಭಾರತ ದೇಶವನ್ನು ಪ್ರೀತಿಯಿಂದ ನೋಡುವಂತಹದ್ದು ಮತ್ತು ಗೌರವ, ಏಕತೆಯಿಂದ ಕಾಪಾಡುವುದು. ಸಂವಿಧಾನ, ಧರ್ಮ, ಕಾನೂನು ಹಾಗೂ ದೇಶದ ಸಂಕೇತಗಳನ್ನು ಗೌರವಿಸುವುದು.
ದೇಶ ಸೇವೆಗೆ ತಯಾರಾಗುವುದು ಮತ್ತು ಸಮುದಾಯದ ಕಲ್ಯಾಣಕ್ಕೆ ಸಹಕರಿಸುವುದು. ಶೈಕ್ಷಣಿಕ ಹಕ್ಕುಗಳನ್ನು ಪೋಷಿಸಿ ಜ್ಞಾನವನ್ನು ವಿಸ್ತರಿಸುವುದು. ಪ್ರಕೃತಿ ಸಂರಕ್ಷಣೆ, ಪರಿಸರ, ವೃಕ್ಷ, ಜೀವ ಸಂಪತ್ತುಗಳನ್ನು ಮತ್ತು ಜೀವರಾಶಿಯನ್ನು ಕಾಪಾಡುವುದು, ರಕ್ಷಿಸಿ ಮತ್ತು ಕಾಪಾಡುವುದು. ವಿಜ್ಞಾನ, ಸಂಸ್ಕೃತಿ, ಕ್ರೀಡೆ ಮತ್ತು ಅಭಿವೃದ್ಧಿಗೆ ಸಹಕಾರ. ಹಿಂಸಾಚಾರ, ಕಾನೂನು ಉಲ್ಲಂಘನೆ, ಅದೇ ರೀತಿಯಾಗಿ ಕಸ ಪದ್ಧತಿ ತಡೆ, ಇವುಗಳನ್ನು ತಡೆಯುವಂತಹದ್ದು. ಶ್ರಮವನ್ನು ಗೌರವಿಸುವುದು ಮತ್ತು ಸ್ವಾವಲಂಬನೆಯಿಂದ ಬದುಕನ್ನು ನಿರ್ವಹಿಸುವುದು. ಧರ್ಮ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ಸಮಾನತೆ ಹಾಗೂ ಸಹಾನುಭೂತಿಯನ್ನು ತೋರುವುದು. ರಾಷ್ಟ್ರ ಪ್ರೀತಿ ಮತ್ತು ಶಾಂತಿ ಮತ್ತು ಶಕ್ತಿಶಾಲಿ ಭಾರತ ನಿರ್ಮಾಣವನ್ನು ಸಹಕಾರವನ್ನು ನೀಡುವಂತಹದ್ದು. ಅದೇ ರೀತಿಯಾಗಿ ಸ್ಥಳೀಯ ಸ್ವಯಂ ಸರ್ಕಾರದ ಕಾರ್ಯಗಳನ್ನು ಪಟ್ಟಿ ಮಾಡಿ. ಸ್ಥಳೀಯ ಸ್ವಯಂ ಸರ್ಕಾರದ ಕಾರ್ಯಗಳು: ಪರಿಸರ ಮತ್ತು ಸ್ವಚ್ಛತೆ ನಿರ್ವಹಣೆ, ರಸ್ತೆ, ನೀರಿನ ಸರಬರಾಜು, ಕಸದ ನಿರ್ವಹಣೆ, ವಿದ್ಯೆ ಮತ್ತು ಆರೋಗ್ಯ ಸೇವೆ, ಸರ್ಕಾರಿ ಶಾಲೆ, ಆರೋಗ್ಯ ಕೇಂದ್ರ ನಿರ್ವಹಣೆ, ಸಾರ್ವಜನಿಕ ಕಲ್ಯಾಣ ಯೋಜನೆಗಳು, ವೃದ್ಧಾಪ್ಯ ಭತ್ಯೆ, ಮಹಿಳಾ ಅಭಿವೃದ್ಧಿ, ಮಕ್ಕಳ ಕಲ್ಯಾಣ, ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ, ಹಸಿರು ಹೂವು ಯೋಜನೆ, ಕೃಷಿ ಸಹಾಯ, ಜಲ ವ್ಯವಸ್ಥೆ, ಸ್ಥಳೀಯ ತೆರಿಗೆ ಮತ್ತು ಹಣಕಾಸು ಸಂಗ್ರಹಣೆ, ಸಂಪತ್ತಿನ ತೆರಿಗೆ ಮತ್ತು ಭೂಮಿತ ತೆರಿಗೆಯ ಸಂಗ್ರಹಣೆ, ಸಮುದಾಯ ಸಂಸ್ಕೃತಿ ಮತ್ತು ಕ್ರೀಡೆ ಹಬ್ಬಗಳು, ಸಮುದಾಯ ಕೇಂದ್ರಗಳು, ಕ್ರೀಡಾ ಕಾರ್ಯಕ್ರಮಗಳು, ವ್ಯವಸ್ಥಾಪನಾ ಕಾರ್ಯಗಳು, ಜನಸೇವಾ ಕಚೇರಿ, ದಾಖಲೆ ನಿರ್ವಹಣೆ, ನಾಗರಿಕ ಪರಿಚಯ ಪತ್ರ, ಇವು ಸ್ಥಳೀಯ ಸ್ವಯಂ ಸರ್ಕಾರದ ಕಾರ್ಯಗಳು. ಭಾರತವು ವಸಾಹತುಶಾಹಿತ್ವವನ್ನು ವಿರೋಧಿಸುತ್ತದೆ ಏಕೆ? ಈ ನಿಯಮಗಳು ಭಾರತದ ದಂಡ ಸಂಹಿತೆ 292/294 292ರಿಂದ 294 ಮತ್ತು ಸಂವಿಧಾನದ ನಿರ್ಬಂಧದ ನಿಟ್ಟಿನಲ್ಲಿ ಜಾರಿಗೆ ಬಂದಿದೆ. ಸಂವಿಧಾನದಲ್ಲಿ ಸಾಮಾಜಿಕ ನೈತಿಕತೆ ಕಾಪಾಡಲು ಜನಸಾಮಾನ್ಯರ ನೈತಿಕ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ರಕ್ಷಿಸಲು ಈ ವಸಾಹತುಶಾಹಿಯು ಪ್ರೋತ್ಸಾಹ ನೀಡೋದಿಲ್ಲ. ಹಾಗಾಗಿ ಈ ವಸಾಹತುಶಾಹಿತ್ವವನ್ನು ವಿರೋಧಿಸುತ್ತದೆ ಭಾರತ ದೇಶ. ಹಿಂಸಾತ್ಮಕ ಅಥವಾ ದುಷ್ಟ ಪ್ರಭಾವವನ್ನು ತಡೆಯಲು ಕರುಣೆ, ಸೌಹಾರ್ದ, ಸಮಾನತೆ ವಿರೋಧಿ ವಿಷಯಗಳಿಂದ ಸಮಾಜದಲ್ಲಿ ಅಶಾಂತಿ ಹೆಚ್ಚಾದಂತೆ ಕಾನೂನು ಮತ್ತು ಮಕ್ಕಳ ರಕ್ಷಣೆಗೆ, ಮಕ್ಕಳಿಗೆ, ಯುವಕರಿಗೆ ಹಾನಿಕರವಾದ ವಿಷಯಗಳು ಪ್ರವೇಶವಾಗದಂತೆ ನಿಯಂತ್ರಣ. ಭಾರತದ ಸಂಗೀತ, ಚಿತ್ರಕಲೆ, ಸಾಹಿತ್ಯಕ್ಕೆ ಕಾನೂನು ನಿಯಮಗಳನ್ನು ಸಹ ನೆರವಾಗುವಂತೆ ಈ ದೇಶ, ಭಾರತ ದೇಶ ವಸಾಹತುಶಾಹಿತ್ವವನ್ನು ವಿರೋಧಿಸಕ್ಕೆ ಕಾರಣವಾಗಿದೆ. ಅದಕ್ಕೆ ಭದ್ರತಾ ಸಮಿತಿಯ ಕಾರ್ಯಗಳನ್ನು ತಿಳಿಸಿ. ಹಲ್ಲೆ ಅಥವಾ ಅಪಾಯ ನಿರ್ವಹಣೆ, ಅಗತ್ಯವಿದ್ದಲ್ಲಿ ತಕ್ಷಣ ಕ್ರಮ, ಅಪಾಯ ನಿವಾರಣೆ, ಹುರಿಗೊಳಿಸುವುದು. ಸುರಕ್ಷತಾ ನಿಯಮಾವಳಿ, ಶಾಲೆ, ಸಂಸ್ಥೆ, ಉದ್ಯಮ, ಹಳ್ಳಿ, ನಗರ ಭದ್ರತೆ ಪರಿಶೀಲನೆ. ಸುರಕ್ಷತಾ ಯೋಜನೆಗಳು, ಸೀಮಿತ ಪ್ರದೇಶಗಳಲ್ಲಿ ಕಾವಲು ಅಳವಡಿಕೆ, ಎಚ್ಚರಿಕೆ ವ್ಯವಸ್ಥೆ, ಜನರಿಗೆ ಜಾಗೃತಿ ಮೂಡಿಸುವುದು, ಭದ್ರತೆ ನಿಯಮ, ಅಪಾಯ ಪರಿಸ್ಥಿತಿ ಹೇಗೆ ನಿರ್ವಹಿಸುವುದು ಎಂಬ ಮಾಹಿತಿ. ಘಟನೆಗಳ ವರದಿ ಮತ್ತು ಸಲಹೆ, ಅಪಾಯ ಸಂಭವಿಸಿದಾಗ ವರದಿ, ಮುಂದಿನ ಕ್ರಮಕ್ಕೆ ಶಿಫಾರಸು, ಇವು ಭದ್ರತಾ ಸಮಿತಿಯ ಕಾರ್ಯಗಳು. ಸಮಾಜದ ವಿವಿಧ ಪ್ರಕಾರಗಳನ್ನು ತಿಳಿಸಿ. ಗ್ರಾಮೀಣ ಸಮಾಜ, ಹಳ್ಳಿ ಪ್ರದೇಶಗಳ ಜನರು, ಕೃಷಿ ಆಧಾರಿತ ಜೀವನ, ಸಾಂಪ್ರದಾಯಿಕ ಮೌಲ್ಯಗಳು. ನಗರ ಸಮಾಜ, ನಗರ ಪ್ರದೇಶ, ಉದ್ಯೋಗ, ಕೈಗಾರಿಕೆ, ವಾಣಿಜ್ಯ ಮತ್ತು ತಂತ್ರಜ್ಞಾನ ಆಧಾರಿತವಾದಂತಹ ಜೀವನ. ಧಾರ್ಮಿಕ ಸಮಾಜದಲ್ಲಿ ಧಾರ್ಮಿಕ ನಂಬಿಕೆ, ಆಚರಣೆ ಮತ್ತು
ಸಂಪ್ರದಾಯಗಳ ಮೂಲಕ ಸಂಘಟಿತ ಸಮುದಾಯ. ವೃತ್ತಿಪರ ಸಮಾಜದಲ್ಲಿ ಉದ್ಯೋಗ ವೃತ್ತಿ ಅಥವಾ ಕೌಶಲ್ಯ ಆಧಾರಿತ ಗುಂಪುಗಳು. ಸಾಂಸ್ಕೃತಿಕ ಸಮಾಜದಲ್ಲಿ ಸಂಸ್ಕೃತಿ, ಕಲೆ, ಸಾಹಿತ್ಯ, ಸಂಗೀತ ಮತ್ತು ಪರಂಪರೆಯ ಒಂದು ಆಧಾರದ ಮೇಲೆ ಇರುವಂತಹ ಸಮುದಾಯ. ಇವು ಸಮಾಜದಲ್ಲಿರುವಂತಹ ವಿವಿಧ ಪ್ರಕಾರಗಳು: ಗ್ರಾಮೀಣ ಸಮಾಜ, ನಗರ ಸಮಾಜ, ಧಾರ್ಮಿಕ ಸಮಾಜ, ವೃತ್ತಿಪರ ಸಮಾಜ, ಸಾಂಸ್ಕೃತಿಕ ಸಮಾಜ. ಆಧುನಿಕ ವಿಭಕ್ತ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ. ಏಕೆ? ಶಿಕ್ಷಣ ಮತ್ತು ಉದ್ಯೋಗ, ನಗರೀಕರಣ ಮತ್ತು ಸ್ಥಳಾಂತರ, ಸಾಮಾಜಿಕ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ, ಆಧುನಿಕ ಜೀವನ ಶೈಲಿ ಮತ್ತು ಉಪಯುಕ್ತತೆ. ಅಂದರೆ ಇಲ್ಲಿ ಅವಿಭಕ್ತ ಕುಟುಂಬ ಎಂದರೆ ತಂದೆ, ತಾಯಿ, ಇಬ್ಬರು ಮಕ್ಕಳು. ಇದು ಒಂದು ಅವಿಭಕ್ತ ಕುಟುಂಬಕ್ಕೆ ವಿರುದ್ಧವಾಗಿರುವಂತಹದ್ದು ವಿಭಕ್ತ ಕುಟುಂಬದಲ್ಲಿ. ಅದೇ ರೀತಿಯಾಗಿ ಅವಿಭಕ್ತ ಕುಟುಂಬ ಎಂದರೆ ತಂದೆ, ತಾಯಿ, ಮಕ್ಕಳು, ಅಜ್ಜ, ಅಜ್ಜಿ, ಇನ್ನು ಹಲವಾರು ಸಂಬಂಧಗಳು ಅವಿಭಕ್ತ ಕುಟುಂಬದಲ್ಲಿ ನೋಡುವಂತಹದ್ದು. ಈ ಅವಿಭಕ್ತ ಕುಟುಂಬದಿಂದ ವಿಭಕ್ತಿ ಕುಟುಂಬಕ್ಕೆ ವ್ಯಕ್ತಿಗಳು ಒಲವನ್ನು ಅನುಸರಿಸಿರುವಂತಹದ್ದು. ಏಕೆ ಅಂದರೆ ಮಕ್ಕಳ ಒಂದು ಶಿಕ್ಷಣಕ್ಕಾಗಿರಬಹುದು ಮತ್ತು ಉದ್ಯೋಗವನ್ನು ಅನುಸರಿಸಿ ನಗರೀಕರಣಕ್ಕೆ ಬಂದಾಗ ವಿಭಕ್ತಿ ಕುಟುಂಬಗಳು ಸೃಷ್ಟಿಯಾಗುತ್ತವೆ. ಅದೇ ರೀತಿಯಾಗಿ ನಗರಗಳು ಬೆಳೆದಂತೆ ಅಲ್ಲಿರುವಂತಹ ವ್ಯಕ್ತಿಯ ವ್ಯಕ್ತಿತ್ವವು ಕೂಡ ಬದಲಾಗುತ್ತಾ ಹೋಗುತ್ತದೆ. ಆಧುನಿಕ ಜೀವನ ಶೈಲಿ ಎಂಬಂತೆ ಕುಟುಂಬಗಳ ವಿಸ್ತರಣೆ ಕೂಡ ಆಗುತ್ತದೆ. ರೇಖಾಂಶ ಮತ್ತು ಕಾಲಮಾನದ ನಡುವಿನ ಸಂಬಂಧವನ್ನು ವಿಶ್ಲೇಷಿಸಿ. ರೇಖಾಂಶ ಕಾಲದೊಂದಿಗೆ ನೇರ ಸಂಬಂಧ ಹೊಂದಿದೆ. ಕಾಲ ಹೆಚ್ಚು ಆಗಿದ್ರೆ ದೂರವು ಕೂಡ ಹೆಚ್ಚಾಗುತ್ತಿತ್ತು. ನಿರಂತರ ವೇಗದಲ್ಲಿ ದೂರ, ವೇಗ ಇಂಟು ಕಾಲ ಎಂಬ ಸಮೀಕರಣ ಮೂಲಕ ಈ ಸಂಬಂಧ ತಿಳಿಯುತ್ತದೆ. ವೇಗ, ಕಾಲ ಮತ್ತು ದೂರ ಪರಸ್ಪರ ಅವಲಂಬಿತವಾಗಿದ್ದು ಯಾವುದೇ ಎರಡು ಹಂತಗಳನ್ನು ತಿಳಿಯದಿದ್ದರೆ ಮೂರನೆಯ ಹಂತ ಲೆಕ್ಕಿಸಬಹುದು. ಇದು ರೇಖಾಂಶ ಮತ್ತು ಕಾಲಮಾನದ ನಡುವೆ ಇರುವಂತಹ ಒಂದು ವಿಶ್ಲೇಷಣೆಯನ್ನು ನಾವು ನೋಡುವಂತಹದ್ದು. ಅಂದರೆ ಭೂಮಿಯ ಒಂದು ರೇಖಾಂಶ ಈ ರೀತಿಯಾಗಿ ಕಾಲ್ಪನಿಕವಾಗಿ ಎಳೆದಂತಹ ಒಂದು ರೇಖೆಯನ್ನು ನಾವು ರೇಖಾಂಶ ಅಂತ ನೋಡುವಂತಹದ್ದು. ಈ ರೇಖಾಂಶದಲ್ಲಿ ಬರುವಂತಹ ಅಂತರದ ಕಾಲಮಾನವನ್ನು ನಾವು ಇರುವಂತಹ ವಿಶ್ಲೇಷಣೆ. ಮಹಾ ಹಿಮಾಲಯದ ಪ್ರಾಮುಖ್ಯತೆ ತಿಳಿಸಿ. ಭಾರತದ ದೇಶದ ರಕ್ಷಣೆಯನ್ನು ಹೊಂದಿದೆ. ಬೇರೆ ದೇಶ ಶತ್ರುಗಳಿಂದ ತಡೆಗೋಡೆಯಾಗಿದೆ. ಭೌಗೋಳಿಕ ಮತ್ತು ಪರಿಸರ ಭಾರತ, ನೇಪಾಳ ಮತ್ತು ಭೂತಾನ್ ಭಾಗಗಳ ಪ್ರಮುಖ ಹಿಮಪರ್ವತ ಶ್ರೇಣಿ ನದಿಗಳ ಮೂಲವಾಗಿದ್ದು ಜಲಸಂಪತ್ತಿಗೆ ಮಹತ್ವವಾಗಿದೆ. ಅದೇ ರೀತಿಯಾಗಿ ಜೀವ ವೈವಿಧ್ಯ ಮತ್ತು ಕಾವಲು. ಹಿಮಾಲಯದಲ್ಲಿ ಅನೇಕ ಜೈವಿಕ ಪ್ರಾಣಿಗಳು, ಸಂಶೋಧನಾ ಪ್ರದೇಶಗಳು ಮತ್ತು ನೈಸರ್ಗಿಕ ವನಗಳು ಕೂಡ ಇವೆ. ಸಾಂಸ್ಕೃತಿಕ, ಪ್ರವಾಸೋದ್ಯಮ ಮತ್ತು ಕ್ರೀಡೆ, ಧಾರ್ಮಿಕ ಪವಿತ್ರತೆ, ಪ್ರವಾಸೋದ್ಯಮ, ಪ್ರಾದೇಶಿಕ ಜನಜೀವನಕ್ಕೆ ಇದು ಒಂದು ಪ್ರಭಾವವಾಗಿದೆ. ಅಂದರೆ ಪವಿತ್ರತೆ ಅಂತಂದರೆ ಇಲ್ಲಿರುವಂತಹ ಕಾಶಿಯ ಒಂದು, ಅದೇ ರೀತಿಯಾಗಿ ಕೈಲಾಸನಾಥ ದೇವಸ್ಥಾನ, ಇನ್ನು ಹಲವಾರು ದೇವಸ್ಥಾನಗಳು ಈ ಒಂದು ಪವಿತ್ರತೆಗೆ ಹೆಸರಾಗಿದೆ. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳೇನು? ನೀರಿನ ಸಂರಕ್ಷಣೆ ಮತ್ತು ನೀರು ಪೂರೈಕೆ, ಕೃಷಿ, ಪಾನೀಯ ನೀರು ಮತ್ತು ಕೈಗಾರಿಕೆಗಳಿಗೆ ನಿರಂತರ ನೀರಿನ ಒದಗಿಸುವಂತಹದ್ದು. ವಿದ್ಯುತ್ ಉತ್ಪಾದನೆ, ಜಲ ವಿದ್ಯುತ್ ಉತ್ಪಾದನೆಯ ಮೂಲಕ ವಿದ್ಯುತ್ ಭದ್ರತೆ ಒದಗಿಸುವುದು. ಪ್ರವಾಹ ನಿಯಂತ್ರಣ ಮತ್ತು ಪರಿಸರ ಅಭಿವೃದ್ಧಿ, ಪ್ರವಾಹ ತಡೆ, ಜಲಾಶಯ ನಿರ್ಮಾಣ, ಮೀನುಗಾರಿಕೆ, ಕ್ರೀಡೆ ಮತ್ತು ಪ್ರವಾಸೋದ್ಯಮಕ್ಕೆ ಸಹಕಾರ. ಈ ಒಂದು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯಿಂದ ಈ ರೀತಿಯಾದಂತಹ ಉದ್ದೇಶಗಳನ್ನು ನಾವು ನೋಡುವಂತಹದ್ದು. ಒಂದು, ಕೃಷಿಗೆ ಉಪಯುಕ್ತವಾಗುತ್ತದೆ ಮತ್ತು ವಿದ್ಯುತ್ತನ್ನು ತಯಾರಿಸುವಂತಹದ್ದು ಮತ್ತು ಪ್ರವಾಹವನ್ನು ನಿಯಂತ್ರಿಸುತ್ತದೆ. ಹಾಗೆ ಪರಿಸರದ ಒಂದು ರಕ್ಷಣೆಯನ್ನು ಮಾಡುತ್ತದೆ. ಇದೊಂದು ಪ್ರವಾಸ ಉದ್ಯಮವೂ ಕೂಡ ಆಗಿದೆ.
ಸಹ್ಯಾದ್ರಿ ಬೆಟ್ಟಗಳ ಪಶ್ಚಿಮ ಇಳಿಜಾರುಗಳು ನಿತ್ಯ ಹರಿದ್ವರ್ಣ ಅರಣ್ಯಗಳನ್ನು ಹೊಂದಿದರೆ ಪೂರ್ವ ಇಳಿಜಾರು ಮಿಶ್ರ ಅರಣ್ಯಗಳಿಂದ ಕೂಡಿವೆ. ಏಕೆ? ಪಶ್ಚಿಮ ಇಳಿಜಾರು ಹೆಚ್ಚು ಮಳೆ ನಿತ್ಯ ಹರಿದ್ವರ್ಣ ಕಾಡುಗಳನ್ನು ಹೊಂದಿದೆ. ಪೂರ್ವ ಇಳಿಜಾರು ಕಡಿಮೆ ಮಳೆಯನ್ನು ಹೊಂದಿದ್ದು ಮಿಶ್ರ ಅರಣ್ಯವನ್ನು ಹೊಂದಿದೆ. ಪಶ್ಚಿಮ ಇಳಿಜಾರಿನಲ್ಲಿ ಮಳೆ ನೇರವಾಗಿ ಬೀಳುತ್ತದೆ. ಪೂರ್ವ ಇಳಿಜಾರಿನಲ್ಲಿ ಪಶ್ಚಿಮ ಬೆಟ್ಟಗಳು ಮಳೆಯನ್ನು ತಡೆಯುತ್ತವೆ, ಕಡಿಮೆ ಮಳೆಯನ್ನು ಆಗುತ್ತದೆ. ಮಣ್ಣಿನ ಒಂದು ತೇವಾಂಶದ ವ್ಯತ್ಯಾಸವನ್ನು ನಾವು ಹೊಂದಬಹುದು. ಅಂದರೆ ಈ ಒಂದು ಭಾರತ ದೇಶದ ಒಂದು ಮ್ಯಾಪಲ್ಲಿ ನೋಡೋದಾದರೆ ನಾವು ಈ ಒಂದು ಪೂರ್ವ ದಿಕ್ಕು, ಪಶ್ಚಿಮ ದಿಕ್ಕು, ಇಲ್ಲಿರುವಂತಹ ಸಹ್ಯಾದ್ರಿ ಬೆಟ್ಟಗಳು, ಈ ಒಂದು ಬೆಟ್ಟಗಳ ಒಂದು ಕಾಡುಗಳಲ್ಲಿ ನಿತ್ಯ ಹರಿದ್ವರ್ಣಗಳ ಕಾಡುಗಳನ್ನು ನೋಡುವಂತಹದ್ದು, ಇಲ್ಲಿ ಮಿಶ್ರ ಅರಣ್ಯವನ್ನು ನೋಡುವಂತಹದ್ದು. ಪಂಚಾಯತ್ ರಾಜ್ ಸಂಸ್ಥೆಗಳ ಲಕ್ಷಣಗಳು ಯಾವುವು? ಜನಪ್ರತಿನಿಧಿತ್ವ ಚುನಾಯಿಸುತ್ತಾರೆ. ಸದಸ್ಯರನ್ನು ಗ್ರಾಮಸ್ಥರು ನೇರವಾಗಿ ಚುನಾಯಿಸುತ್ತಾರೆ. ಇಲ್ಲಿ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ 3 ಹಂತಗಳನ್ನು ನಾವು ನೋಡುವಂತಹದ್ದು. ಗ್ರಾಮ ಸಭೆ ಪಂಚಾಯತ್ ರಾಜ್ ವ್ಯವಸ್ಥೆಯ ಮೂಲ ಘಟಕವಾಗಿದೆ. ಈ ಒಂದು ಗ್ರಾಮ ಪಂಚಾಯಿತಿ ಎನ್ನುವಂತಹದ್ದು ಇದು ಗ್ರಾಮಗಳಲ್ಲಿ ಅಂದರೆ ಹಳ್ಳಿಗಳಲ್ಲಿ ಕಂಡುಬರುವಂತಹದ್ದು. ಗ್ರಾಮ, ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಸ್ವತಂತ್ರ ಆಡಳಿತಕ್ಕೆ ಅವಕಾಶ. ಕೇಂದ್ರ ಮತ್ತು ರಾಜ್ಯದಿಂದ ಸ್ಥಳೀಯ ಮಟ್ಟಕ್ಕೆ ಹಂಚಿಕೆ ಅಂದರೆ ವಿಕೇಂದ್ರೀಕರಣ. ಸಾಮಾಜಿಕ ನ್ಯಾಯ. ಮಹಿಳೆಯರು, ಎಸ್ಸಿ ಮತ್ತು ಎಸ್ಟಿ ಅಂದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿಯನ್ನು ಒದಗಿಸಲಾಗಿದೆ. ಅಭಿವೃದ್ಧಿ ಕಾರ್ಯಗಳು ಶಿಕ್ಷಣ, ಆರೋಗ್ಯ, ಸ್ವಚ್ಛತೆ, ಕುಡಿಯುವ ನೀರು, ರಸ್ತೆ ನಿರ್ಮಾಣ ಮುಂತಾದಂತಹ ಕಾರ್ಯಗಳನ್ನು ಈ ಪಂಚಾಯತ್ ರಾಜ್ಯ ಸಂಸ್ಥೆಗಳು ನಡೆಸಿಕೊಡುತ್ತವೆ. ಭಾರತದ ಆರ್ಥಿಕಾಭಿವೃದ್ಧಿಯಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕಿನ ಪಾತ್ರವೇನು? ಕರೆನ್ಸಿ ಹೂಡಿಕೆ. ನೋಟುಗಳನ್ನು ಮುದ್ರಿಸಿ ವಿತರಿಸುವ ಏಕೈಕ ಅಧಿಕಾರ RBIಗೆ ಇದೆ. ಬ್ಯಾಂಕುಗಳ ಬ್ಯಾಂಕ್ ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲ ನೀಡುವುದು ಮತ್ತು ಅವುಗಳ ನಿಯಂತ್ರಣ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಣಕಾಸು ವ್ಯವಹಾರಗಳನ್ನು ನಿರ್ವಹಿಸುತ್ತದೆ. ಬಡ್ಡಿದರ, ರೆಪೋ ದರ ಮೂಲಕ ಸಾಲ ನಿಯಂತ್ರಿಸುತ್ತದೆ. ಬ್ಯಾಂಕುಗಳ ಕಾರ್ಯಾಚರಣೆ ಮತ್ತು ಮೇಲ್ವಿಚಾರಣೆಯನ್ನು ಮಾಡುತ್ತದೆ. ಕೃಷಿ ಮತ್ತು ಕೈಗಾರಿಕಾ ಸಾಲ ಸೌಲಭ್ಯವನ್ನು ಒದಗಿಸುತ್ತದೆ. ವಿದೇಶಿ ವಿನಿಮಯ ಸಂಗ್ರಹ ನಿರ್ವಹಣೆ. ಜನಧನ ಯೋಜನೆ, ಡಿಜಿಟಲ್ ಪಾವತಿ ವ್ಯವಸ್ಥೆಗೆ ಬೆಂಬಲ. ಇವಿಷ್ಟು RBIನ ಒಂದು ಬ್ಯಾಂಕ್ನ ಒಂದು ಕಾರ್ಯ. ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕ ಕಡಿಮೆ ಇದೆ ಏಕೆ? ಬಡತನ ಮತ್ತು ಆದಾಯದ ಅಸಮಾನತೆ, ಶಿಕ್ಷಣದ ಕೊರತೆ, ಆರೋಗ್ಯ ಸೌಲಭ್ಯಗಳ ಅಸಮಾನ ವಿತರಣೆ, ಶಿಶು ಮತ್ತು ಮಾತೃ ಮರಣ ಪ್ರಮಾಣ ಹೆಚ್ಚು, ಪೋಷಣೆಯ ಕೊರತೆ, ಜನಸಂಖ್ಯೆ ಹೆಚ್ಚಳ, ನಿರುದ್ಯೋಗ ಮತ್ತು ಅಪ್ರಾಪ್ತ ಉದ್ಯೋಗ, ಲಿಂಗ ಅಸಮಾನತೆ, ಪ್ರಾದೇಶಿಕ ಅಸಮಾನತೆ, ಸಾಮಾಜಿಕ ಮೂಲಸೌಕರ್ಯದ ಕೊರತೆ. ಇಷ್ಟು ಕೊರತೆಗಳಿಂದ ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕ ಕಡಿಮೆಯಾಗಿದೆ. ಬ್ಯಾಂಕುಗಳಲ್ಲಿ ಖಾತೆಯನ್ನು ತೆರೆಯಲು ಅನುಸರಿಸುವಂತಹ ವಿವಿಧ ಹಂತಗಳನ್ನು ವಿವರಿಸಿ. ಬ್ಯಾಂಕ್ ಆಯ್ಕೆ. ಸಾರ್ವಜನಿಕ, ಖಾಸಗಿ ಅಂತ ನಾವು ಬ್ಯಾಂಕ್ಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಮೊದಲು. ನಂತರ ಅದರಲ್ಲಿ ಸಹಕಾರಿ ಬ್ಯಾಂಕ್, ಖಾತೆಯ ವಿಧಿ ಆಯ್ಕೆ, ಉಳಿತಾಯ ಖಾತೆ, ನಿಗದಿತ ಠೇವಣಿ, ಮರುಕಳಿಸುವ ಠೇವಣಿ. ಈ 3 ಹಂತಗಳಲ್ಲಿ ನಾವು ಖಾತೆಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಬ್ಯಾಂಕ್ ಶಾಖೆಯಿಂದ ಅಥವಾ ಆನ್ಲೈನ್ ಮೂಲಕ ಅರ್ಜಿ ಪಡೆಯುವುದು.
ಅರ್ಜಿಯಲ್ಲಿ ಹೆಸರು, ವಿಳಾಸ, ವಯಸ್ಸು, ಉದ್ಯೋಗ, ಆದಾಯ ವಿವರಗಳನ್ನು ಸರಿಯಾಗಿ ನಮೂದಿಸುವುದು. ಗುರುತಿನ ಪುರಾವೆ ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್, ಮತದಾರರ ಚೀಟಿ ಇವುಗಳನ್ನು ಗುರುತಿನ ಒಂದು ಪುರಾವೆಯಾಗಿ ಕೊಡುವಂತಹದ್ದು. ವಿಳಾಸದ ಒಂದು ಪುರಾವೆ ವಿದ್ಯುತ್ ಬಿಲ್, ರೇಷನ್ ಕಾರ್ಡ್ ಮತ್ತು ಪಾಸ್ಪೋರ್ಟ್ ಗಾತ್ರದ ಫೋಟೋಗಳನ್ನು ನೀಡುವುದು. ಕನಿಷ್ಠ ಮೊತ್ತ ಠೇವಣಿ ಬ್ಯಾಂಕ್ ಅಧಿಕಾರಿಗಳು ದಾಖಲೆಯನ್ನು ಪರಿಶೀಲಿಸುತ್ತಾರೆ. ನಂತರ ಖಾತೆಯನ್ನು ನಾವು ತೆರೆಯಬಹುದು. ಪಾಸ್ಬುಕ್, ಚೆಕ್ ಬುಕ್, ಡೆಬಿಟ್ ಕಾರ್ಡ್ ಬ್ಯಾಂಕಿನ ಒಂದು ಸಿಬ್ಬಂದಿಗಳು ನೀಡುತ್ತಾರೆ. ವ್ಯವಹಾರದಲ್ಲಿ ಲೆಕ್ಕ ಬರಹದ ಪ್ರಾಮುಖ್ಯತೆ ಏನು? ವ್ಯವಹಾರಗಳ ಹಣಕಾಸು ಲೆಕ್ಕ ಕ್ರಮಬದ್ಧವಾಗಿ ಶಾಶ್ವತ ದಾಖಲೆಯಾಗಿರುತ್ತದೆ. ಲಾಭ ನಷ್ಟ ನಿರ್ಣಯ ತಿಳಿಯುತ್ತದೆ. ಆರ್ಥಿಕ ಸ್ಥಿತಿಗತಿಯ ಮಾಹಿತಿ ಸಿಗುತ್ತದೆ. ಭವಿಷ್ಯದಲ್ಲಿ ಯೋಜನೆ ಮತ್ತು ನಿರ್ಧಾರಗಳನ್ನು ಪಡೆಯಲು ನೆರವಾಗುತ್ತದೆ. ತೆರಿಗೆಯ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬಹುದು. ತಪ್ಪು ಮತ್ತು ಮೋಸವನ್ನು ತಡೆಯಬಹುದು.